ಕಾಗವಾಡ ಪಟ್ಟಣದಲ್ಲಿ ತಡರಾತ್ರಿ ಬೀಗ ಹಾಕಿದ ಮನೆಗಳನ್ನೇ ಗುರಿಯಾಗಿಸಿಕೊಂಡು ಸರಣಿ ಗಳ್ಳತನ ನಡೆದಿದ್ದು, ಮನೆಯೊಂದರ ಬೀಗ ಮುರಿದು 8 ತೊಲೆ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅದಲ್ಲದೆ ಒಂದು ಔಷಧ ಅಂಗಡಿಯಲ್ಲಿ 500 ರೂಪಾಯಿ ಕಳವು ಮಾಡಲಾಗಿದ್ದು, ಇನ್ನು 3 ಮನೆಗಳ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಮಾರುಕಟ್ಟೆ ಆವರಣದಲ್ಲಿರುವ ಸವಿತಾ ಮಾಲಗತ್ತೆ ಎಂಬುವರ ಮನೆಗೆ ಬೀಗ ಹಾಕಿ ನೆಂಟರ ಮನೆಗೆ ಹೋಗಿದ್ದರು. ಮರುದಿನ ಬಂದಾಗ ಮನೆಯ ಬೀಗ ಮುರಿದಿದ್ದು ಬೆಳಕಿಗೆ ಬಂದಿದೆ. 8 ತೊಲೆ ಚಿನ್ನಾಭರಣ ಹಾಗೂ ನಗದು ಸೇರಿ 9 ಲಕ್ಷ ಮೌಲ್ಯದ ಸಾಮಗ್ರಿ ಕಳ್ಳತನ ಮಾಡಲಾಗಿದ್ದು, 4 ಮನೆಗಳಲ್ಲಿ ಮನೆ ಮಾಲೀಕರು ಇಲ್ಲದ ಸಮಯ ನೋಡಿಕೊಂಡು ಬೀಗ ಮುರಿದು ಮನೆಗಳಲ್ಲಿನ ಟ್ರೆಜರಿ ಮುರಿದು ಅವುಗಳಲ್ಲಿರುವ ಚಿನ್ನಾಭರಣ, ಹಣ ದೋಚುವ ಪ್ರಯತ್ನ ಮಾಡಿದ್ದಾರೆ. ಕಳ್ಳರ ಬೀಗ ಮುರಿಯುವ ವೇಳೆ ಶಬ್ದ ಕೇಳಿದ ಜನರು ಎದ್ದು ನೋಡಿದಾಗ 4 ಜನರ ಗುಂಪೊಂದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೈಯಲ್ಲಿ ಕಲ್ಲು ಹಿಡಿದು ನಿಂತಿದ್ದನ್ನು ನೋಡಿದ್ದೇವೆ ಎಂದು ಹೇಳಿದರು. ಬೆಳಗಾವಿಯ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ತಪಾಸಣೆ ನಡೆಸಿದ್ದಾರೆ. ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಬಂಗಾರ ಎಷ್ಟಲ್ಲಿ ಹೋಗಿತ್ರಿ? 7-8 ತೊಳೆ. ಮತ್ತೇನೇನು ಹೋಗಿತ್ರಿ? ಕ್ಯಾಶ್ 4,000. ಕ್ಯಾಶ್ ಎಷ್ಟ್ರಿ? 3-4 ಸಾವಿರ. ನಿಮ್ಮದು ಏನೋ ಹೋಗಿತ್ರಿ? ಕಾಯಿನ್ಸ್ ರೀ. ಕ್ಯಾಶ್ ಹಣ ಕಟ್ ಮಾಡಿದ ಇತ್ತಲ್ಲೇ ಕಟ್ಟರ್ಲಿ ಅದು ಗ್ರ್ಯಾಂಡರ್ ಕಟ್ಟಿಲ್ಲ, ಅದು ಕಟ್ ಮಾಡಿದ್ದೆ ಹಂಗ ಕಾಣಿಸುತ್ತೆ. ಇದು ಮಾಡಲಿಲ್ಲ ನೀವು ಗಾಡಿ ಬಿಟ್ರಿ ಬುಲೆಟ ನಾನು ಮಾಡಿದ್ರಿ तुम्हें काका ठहरे काका ने सब देखे हैं काका ठहरे वहाँ ठहरने के बराबर आता है। ब्यूरो रिपोर्ट BV5 News Kannada, Kagawada. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019222936.